ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಕಳೆದ 3-4 ತಿಂಗಳಿಂದ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಅದೇನಂದ್ರೆ, ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿಯಾಗಿ ಪದೋನ್ನತಿಯನ್ನು ಹೊಂದ್ತಾರೆ, ಯಾವಾಗ DCM ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲ್ದು ಬರುತ್ತೆ, ಯಾವಾಗ ಈಗಿನ ಸಿದ್ದರಾಮಯ್ಯನವರು ಅಂದ್ರೆ ಈಗಿನ CM ಆಗಿರುವಂತಹ ಸಿದ್ದರಾಮಯ್ಯನವರು ತನ್ನ ಪಟ್ಟವನ್ನ ಡಿ ಕೆ ಶಿಗೆ ಬಿಟ್ಕೊಡ್ತಾರೆ ಎನ್ನುವ ದೊಡ್ಡ ಕೋಲಾಹಲ, ದೊಡ್ಡ ಗೊಂದಲ, ದೊಡ್ಡ ಊಹಾಪೋಹ ಈಗ 3-4 ತಿಂಗಳಿಂದ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ CM ಆಪ್ತ ಬಣದಲ್ಲಿ ಗುರುತಿಸಿಕೊಂಡು ಅನೇಕ ಸಚಿವರು ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟದ ಗಾದಿಯಿಂದ ದೂರ ಇಡಬೇಕು. ಅದು ಹೇಗಿಡಬೇಕು? ಅವರ ಮೊದಲ ಅಧ್ಯಕ್ಷ ಸ್ಥಾನ ಇದೆಯಲ್ಲ, ಅಂದ್ರೆ KPCC ಅಧ್ಯಕ್ಷ ಸ್ಥಾನ ಇದೆಯಾ, ಆ ಸ್ಥಾನಕ್ಕೆ ಮೊದಲು ಬಾಣವನ್ನು ಬಿಡಬೇಕು. ಆ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಮೇಲಿನ ಹತೋಟಿ ತಪ್ಪತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಏನಾದ್ರೂ ಮಾಡಿ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡಬೇಕಂದ್ರೆ ಅದರ ಮೊದಲ ಹಂತ ಅಂದ್ರೆ ಅದು KPCC ಅಧ್ಯಕ್ಷ ಗಾದಿಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ದೂರ ಇಡಬೇಕು. ಆ KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು. ಆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆದ್ರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ಮನಸ್ಥೈರ್ಯ ಕುಗ್ಗತ್ತೆ, ಮನೋಬಲ ಕುಗ್ಗತ್ತೆ. ಅವರು CM ಗಾದಿಗಾಗಿ ಮತ್ತೆ ಮತ್ತೆ ಪಟ್ಟಣ ಹಿಡಿಯುವುದಿಲ್ಲ ಎಂಬ ಮುಂದಾಲೋಚನೆ ಅಥವಾ ದುರಾಲೋಚನೆ ಇದೆಯಲ್ಲ, ಆ ದುರಾಲೋಚನೆಯಿಂದ CM ಆಪ್ತ ಬಣ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಸಿದ್ದರಾಮಯ್ಯನವರು 5 ವರ್ಷಗಳ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯ ಸೀಮಾ ಅವಧಿ ಇದೆಯಲ್ಲ ಅವೆಲ್ಲವನ್ನ ಮುರಿತಾರೆ ಎನ್ನುವ ಹೇಳಿಕೆ ಮೇಲೆ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ದಂತ KPCC ಅಧ್ಯಕ್ಷ ಮತ್ತು ಹಾಲಿ DCM ಆದಂತ ಅಥವಾ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತೆ ಬಿಂಬಿತವಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ರಣತಂತ್ರವನ್ನು ಹೊಡೆದ್ರು. ಮತ್ತೆ ಹೈಕಮಾಂಡ್ಗೆ ನೇರವಾದ ವಾರ್ನಿಂಗ್ ಅನ್ನು ಕೊಟ್ಟರು ಅಥವಾ ಡೆಡ್ ಲೈನ್ ಅನ್ನು ಕೊಟ್ಟರು. ಮೊನ್ನೆ ಅಂದ್ರೆ 2-3 ದಿನಗಳ ಹಿಂದೆ ತನ್ನ ಸುದೀರ್ಘವಾದ ದೊಡ್ಡ ಪಟ್ಟಿಯನ್ನ 300 ಪದಾಧಿಕಾರಿಗಳ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟು ನೆಪ ಮಾತ್ರಕ್ಕೆ ಇಟ್ಟು CM ಬದಲಾವಣೆ ಮಾಡಬೇಕು. ಅಕ್ಟೋಬರ್ 31ರ ವೇಳೆಗೆ ನೀವು CM ಬದಲಾವಣೆ ಮಾಡಿ ನಾ CM ಪಟ್ಟದಲ್ಲಿ ನನ್ನನ್ನು ಕೂರಿಸಬೇಕು. ಈ ಹಿಂದೆ ಆದ ಒಪ್ಪಂದದ ಪ್ರಕಾರ ನಾವು ಯಾವುದೇ ತೊಂದರೆಯನ್ನ ಸಿದ್ದರಾಮಯ್ಯನವರಿಗೆ ಕೊಟ್ಟಿಲ್ಲ. ಅವರು ಸಲೀಸಾಗಿ ಅಭಿವೃದ್ಧಿ ಪಥದಲ್ಲಿ 2.5 ವರ್ಷಗಳ ಕಾಲ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾನು DCM ಆಗಿ ಸಪೋರ್ಟ್ ಅನ್ನು ಕೊಟ್ಟಿದ್ದೇನೆ ಮತ್ತು ಸಾಥನ್ನು ಕೊಟ್ಟಿದ್ದೇನೆ. ಅವರು ತೆಗೆದುಕೊಳ್ಬೇಕಾದಂತಹ ಅನೇಕ ನಿರ್ಣಯಗಳು ಮತ್ತು ಅವರಿಗೆ ಅನಾರೋಗ್ಯದ ಕಾರಣದಿಂದ ಏನೇ ಆದರೂ ಕೂಡ ನಾನು ಯಾವುದಕ್ಕೆ ಮುಜುಗರ ಒಳಪಟ್ಟಿದೆ ಮತ್ತು ನಾನು DCM ಆಗಿ ಪರಿಗಣಿಸಿದೆ. ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಯಾವುದೇ ಹಸ್ತಕ್ಷೇಪವನ್ನು ಮಾಡದೆ ಸಿದ್ದರಾಮಯ್ಯನವರಿಗೆ ನಾನು ಬೆಂಬಲವನ್ನು ಕೊಟ್ಟಿದ್ದೇನೆ. ಇದೇ ನವೆಂಬರ್ 20ರಂದು ಸಿದ್ದರಾಮಯ್ಯನವರ 2.5 ವರ್ಷಗಳ ಕಾಲದ ಅವಧಿ ಇದೆಯಲ್ಲ ಅದು ಮುಕ್ತಾಯವಾಗುತ್ತೆ. ಹಾಗಾಗಿ ಆ ಅವಧಿಗೆ ಮುನ್ನವೇ ಅಂದ್ರೆ ಅಕ್ಟೋಬರ್ 31ಕ್ಕೆ ನೀವು ಡೆಡ್ ಲೈನ್ ಕೊಡ್ತೇನೆ ನಿಮಗೆ. ನಾನು ಯಾವುದೇ ಕಾರಣಕ್ಕೂ ಆ CM ಪೋಸ್ಟ್ ಮುಂದುವರಿಕೆ ಮಾಡಬಾರದು, ಮತ್ತೆ ಆ CM ಪೋಸ್ಟ್ ನಲ್ಲಿ ನನ್ನನ್ನು ಕೂರಿಸಬೇಕು ಎನ್ನುವ ಡೆಡ್ ಲೈನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ನ ಪ್ರಧಾನ ಕಾರ್ಯದರ್ಶಿ ಆದಂತ ಮತ್ತು ಸೌತ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಮುನ್ನೆಲೆಗೆ ಬರಬೇಕು, ಕಾಂಗ್ರೆಸ್ ಮತ್ತೆ ಗೆಲ್ಲಬೇಕು ಎನ್ನುವ ಕಾರಣದಿಂದಾಗಿ KPCC ಕಾರ್ಯದರ್ಶಿ ಆದಂತಹ ವೇಣುಗೋಪಾಲ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನು ಮಾಡಿದ ಜೊತೆಗೆ ಡೆಡ್ ಲೈನ್ ಕೊಟ್ಟರು. ಅಕ್ಟೋಬರ್ 31 ನಾನು ನಿಮಗೆ ಡೆಡ್ ಲೈನ್ ಕೊಡ್ತಾ ಇದ್ದೀನಿ. ಆ 31ರ ವೇಳೆಗೆ ನೀವೇ ಎಲ್ಲ ಪ್ಲಾನ್ ಮಾಡಿ ಸಿದ್ದರಾಮಯ್ಯನವರನ್ನ ಸಹಜವಾಗಿ ಗೌರವಯುತವಾಗಿ ನೀವೇ ಕೆಳಗಿಳಿಸಬೇಕು. ನಾನು ಪದೇ ನನಗೆ CM ಕೊಡಿ ಅಂತ ದುಂಬಾಲು ಬಿದ್ದರೆ ಅದು ಪಕ್ಷಕ್ಕೆ ಮುಜುಗರವಾಗುತ್ತೆ ಮತ್ತು ಪಕ್ಷದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ಕೆ ಹಿನ್ನಡೆಯಾಗುತ್ತೆ. ಹಾಗಾಗಿ ಯಾವುದೇ ಗೊಂದಲವಿಲ್ಲದೆ ಗೌರವಯುತವಾಗಿ ಸಿದ್ದರಾಮಯ್ಯನವರನ್ನ CM ಪಟ್ಟದಿಂದ ಕೆಳಗಿಳಿಸಬೇಕು ಅಕ್ಟೋಬರ್ 31ರ ಒಳಗೆ. ಜೊತೆಗೆ ನನ್ನನ್ನ ಗೌರವಯುತವಾಗಿ ರೆಸ್ಪೆಕ್ಟ್ಫುಲ್ ಆಗಿ ನನ್ನನ್ನು CM ಪಟ್ಟದಲ್ಲಿ ನೀವು ಕೂರಿಸಬೇಕು, ನೀವೇ ಹೇಳಿಕೆ ಕೊಡಬೇಕು, ನೀವೇ ಸ್ಟೇಟ್ಮೆಂಟ್ ಕೊಡಬೇಕು, ಎಲ್ಲವೂ ಕೂಡ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಎನ್ನುವ ಡೆಡ್ ಲೈನ್ ಅನ್ನ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವರಿಗೆ ಮತ್ತು ಹೈಕಮಾಂಡ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟರು. ಜೊತೆಗೆ ಅವರು ಕೊಟ್ಟಂತ 3-4 ಸ್ಟೇಟ್ಮೆಂಟ್ ಇದೆಯಲ್ಲ, ಎಕ್ಸಾಂಪಲ್ ಇದೆಯಲ್ಲ, ಹೈಕಮಾಂಡ್ ಈ ಹಿಂದಿನಂತಿಲ್ಲ, ವೀಕ್ ಆಗ್ತಾ ಇದೆ, ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇಲ್ಲ, ರಾಜಸ್ಥಾನದಲ್ಲೂ ಕೂಡ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡ್ಕೊಂಡಿಲ್ಲ, ಮಧ್ಯಪ್ರದೇಶದಲ್ಲೂ ಕೂಡ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ, ಛತ್ತೀಸ್ಗಢದಲ್ಲೂ ಕೂಡ ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಹಾಗಾಗಿ ಆ 3 ರಾಜ್ಯದಲ್ಲೂ ಅಧಿಕಾರದಲ್ಲಿದ್ದಂತ ಕಾಂಗ್ರೆಸ್ ನಂತರದ ಚುನಾವಣೆಯಲ್ಲಿ ನೆಲಕಚ್ಚಿ ಹೋಯಿತು. ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಯಿತು. ಆ ನಂತರ ಬಂದಂತ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೋತು ಸುಣ್ಣವಾಗಿ ಹೀನಾಯವಾಗಿ ಸೋಲನ್ನು ಕಾಣ್ತು. ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆಯಲ್ಲಿ ಅಂದ್ರೆ 200 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜಸ್ಥಾನದಲ್ಲಿ ಬರೋಬ್ಬರಿ 100 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದು ಬೀಗಿದ ಕಾಂಗ್ರೆಸ್ ಸಹಜವಾಗಿ ಅಧ್ಯಕ್ಷರಾದಂತ ಸಚಿನ್ ಪೈಲಟ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಿತ್ತು. ಆದರೆ
ಸೋನಿಯಾ ಗಾಂಧಿ ಮತ್ತು ಅಶೋಕ್ ಗೆಹ್ಲೋಟ್ ಅವರ ಆಪ್ತತೆ ಮತ್ತು ಅವರ ಕುಟುಂಬಕ್ಕೆ ಆಪ್ತರಾಗಿರುವಂತಹ ಅಶೋಕ್ ಗೆಹ್ಲೋಟ್ ಅವರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿ ಅಧಿಕಾರ ಹಂಚಿಕೆ ಒಪ್ಪಂದವನ್ನು ಮಾಡಿ ಮೊದಲು 2.5 ವರ್ಷಗಳ ಕಾಲ ಅಶೋಕ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ನಂತರ ಬರುವ 2.5 ವರ್ಷದಲ್ಲಿ ಸಚಿನ್ ಪೈಲಟ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವ ಅಧಿಕಾರ ಹಂಚಿಕೆ ಒಪ್ಪಂದ ಇದೆಯಲ್ಲ, ಅದು ಅಧಿಕಾರ ಹಂಚಿಕೆ ಒಪ್ಪಂದವನ್ನು ಹೈಕಮಾಂಡ್ ಸ್ವತಃ ಸಚಿನ್ ಪೈಲಟ್ ಮತ್ತು ಗೆಹ್ಲೋಟ್ ಅವರಿಗೆ ಹೇಳಿತ್ತು. ಆದರೆ ತದನಂತರ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಶೋಕ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಸಚಿನ್ ಪೈಲಟ್ ಅವರು ಬಿಟ್ಟುಕೊಟ್ಟಿಲ್ಲ. ಹಾಗಾಗಿ ಮಾತು ತಪ್ಪಿದ ಹೈಕಮಾಂಡ್ ನಿರ್ಧಾರದಂತೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚೋಯ್ತು. ಅಲ್ಲಿ ಬಿಜೆಪಿ ಪಕ್ಷ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿತು. ಮಧ್ಯಪ್ರದೇಶದಲ್ಲೂ ಕೂಡ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ನಡುವೆ ದೊಡ್ಡ ಪೈಪೋಟಿ ಇತ್ತು. ಆ ಪೈಪೋಟಿಯ ನಡುವೆಯೂ ಕೂಡ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮತವನ್ನು ಸಾಬೀತುಪಡಿಸಿತು ಮತ್ತು ಬಹುಮತದ ಅಧಿಕಾರವನ್ನು ಪಡೆಯಿತು. ಅಲ್ಲೂ ಕೂಡ ಹಾಗೆ ಆಯಿತು. ಅಲ್ಲೂ ಕೂಡ ಅಂದ್ರೆ ಮಧ್ಯಪ್ರದೇಶದಲ್ಲೂ ಕೂಡ ಒಪ್ಪಂದದ ಪ್ರಕಾರ ಅಥವಾ ಅಲ್ಲಿನ ಮಾನ್ಯತೆ ಪ್ರಕಾರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಿತ್ತು. ಆದರೆ ರಾಜೀವ್ ಗಾಂಧಿ ಅವರ ಸ್ನೇಹಿತರಾದಂಥ ಕಮಲ್ನಾಥ್ ಅವರು, ಈ ಹಿಂದೆ ಸ್ನೇಹಿತರಾಗಿದ್ದಂಥ ಕಮಲ್ನಾಥ್ ಅವರು ಅಧಿಕಾರವನ್ನು ಪಡ್ಕೊಂಡ್ರು. ಸೋನಿಯಾ ಗಾಂಧಿಯ ಮುಖಾಂತರ ಅಧಿಕಾರವನ್ನು ಪಡ್ಕೊಂಡ್ರು ಮತ್ತು ಅಲ್ಲೂ ಕೂಡ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತು. ಮೊದಲು 2.5 ವರ್ಷಗಳ ಕಾಲ ಕಮಲ್ನಾಥ್ ಅವರು ಸಿಎಂ ಆಗಿರ್ತಾರೆ. ಆ ನಂತರ 2.5 ವರ್ಷಗಳ ಕಾಲ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಪ್ಪಂದ ಕೂಡ ಆಯಿತು. ಆದರೆ ಅಲ್ಲಾಗಿದ್ದೇ ಬೇರೆ. ಹೈಕಮಾಂಡ್ ತನ್ನ ಒಪ್ಪಂದ ಪ್ರಕಾರ ನಡ್ಕೊಳ್ಳೇ ಇಲ್ಲ. ಛತ್ತೀಸ್ಗಢದಲ್ಲಿ ಹಾಗೆ ಆಯಿತು. ಹೀಗಾಗಿ 3 ಎಕ್ಸಾಂಪಲ್ ಅನ್ನು ಕೊಟ್ಟು, 3 ರಾಜ್ಯಗಳ ಎಕ್ಸಾಂಪಲ್ ಅನ್ನು ಕೊಟ್ಟು, ನೀವು ಕರ್ನಾಟಕದಲ್ಲೂ ಕೂಡ ನಿಮ್ಮ ಒಪ್ಪಂದ ಪ್ರಕಾರ, ನಿಮ್ಮ ಮಾತಿನ ಪ್ರಕಾರ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆಕಚ್ಚತ್ತೆ. ಅದಕ್ಕೆ ನಾನು ಹೊಣೆಗಾರನಲ್ಲ. ಹಾಗಾಗಿ ನೀವು ಈ ಹಿಂದೆ ಮಾಡಿದಂತೆ ಅಡ್ವರ್ಟ್ಗಳನ್ನ ತಿದ್ಕೊಳ್ಬೇಕು ಮತ್ತು ಸಲೀಸಾಗಿ ಗೌರವಯುತವಾಗಿ ಯಾವುದೇ ಗೊಂದಲ ಇಲ್ಲದೆ ಸಿದ್ದರಾಮಯ್ಯನವರನ್ನ ಅವರ ಎಕ್ಸ್ಪೀರಿಯನ್ಸ್ ಅನ್ನು ಉಪಯೋಗಿಸಿಕೊಂಡು ಅವರಿಗೆ ಗೌರವದಿಂದ ಬೀಳ್ಕೊಡುಗೆ ಕೊಡಬೇಕು. ಆ ಪಟ್ಟದಲ್ಲಿ ನನ್ನನ್ನು ಅಕ್ಟೋಬರ್ 31ರ ವೇಳೆಗೆ ನನ್ನ ಸಿಎಂ ಪಟ್ಟದಲ್ಲಿ ಕೂರಿಸಬೇಕು ಎನ್ನುವ ಖಡಕ್ ವಾರ್ನಿಂಗ್ ಅನ್ನು ಹೈಕಮಾಂಡ್ ಕೊಟ್ಬಿಟ್ರು. ಈ ಹಿಂದೆ ಏನಾಗ್ತಿತ್ತು, ಹೈಕಮಾಂಡ್ ಕಾರ್ಯಕರ್ತರಿಗೆ, ಪಕ್ಷದ ಸದಸ್ಯರಿಗೆ ಮತ್ತು ಎಂಪಿಗಳಿಗೆ, MLAಗಳಿಗೆ ನೋಟಿಸ್ ಅನ್ನು ಕೊಡ್ತಾ ಇತ್ತು. ಶಿಸ್ತನ್ನು ಉಲ್ಲಂಘನೆ ಮಾಡದೆ ನೋಟಿಸ್ ಅನ್ನು ಕೊಡ್ತಾ ಇತ್ತು. ಆದರೆ DKಶಿ ಅವರ ವಿಚಾರದಲ್ಲಿ ಅದು ಉಲ್ಟಾ ಆಗ್ಬಿಟ್ಟಿದೆ. DKಶಿ ಅವರ ಫೈನಾನ್ಸ್ ಬ್ಯಾಕ್ಗ್ರೌಂಡ್, ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಮತ್ತು ಆ ಸಂಘಟನಾತ್ಮಕ ಒಂದು ಚತುರತೆ ಇದೆಯಲ್ಲ, ಅದು ಹೈಕಮಾಂಡ್ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದೆ. ಆದರೂ ಕೂಡ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಒಂದು ಸಾಂಪ್ರದಾಯಿಕ ಚಾಳಿ ಅಂದ್ರೆ ಅದು ಹಿರಿಯರಿಗೆ ಮನ್ನಣೆ ಕೊಡಬೇಕು. ಅವರು ಓಡಾಡ್ತಾರ ಇಲ್ವಾ ಅಥವಾ ಅಧಿಕಾರ ಒಳ್ಳೇದ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಆದರೆ ಸೋನಿಯಾ ಗಾಂಧಿಯ ಕುಟುಂಬಕ್ಕೆ ಆಪ್ತತೆ ಹೊಂದಿರುವವರನ್ನ, ಅದು ಹಿರಿಯರನ್ನ, ಸೋನಿಯಾ ಗಾಂಧಿ ಅವರ ಆಪ್ತರನ್ನ ಸಿಎಂ ಪಟ್ಟದಲ್ಲಿ ಕೂರಿಸ್ತಾರೆ ಮತ್ತು ಅವರ ಬದಲಾವಣೆಯನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಕುಟುಂಬಕ್ಕಾಗಲಿ ಆಪ್ತರಲ್ಲ. ಅವರ ಹಿರಿಯ ಮುತ್ಸದಿತನವನ್ನು ನೋಡಿ ಅವರಿಗೆ ಸಿಎಂ ಪಟ್ಟವನ್ನು ಕೊಟ್ಟಿದ್ದೇ ಹೊರತು ಆಪ್ತತೆಯಿಂದ ಕೊಟ್ಟಿದ್ದಲ್ಲ. ಮತ್ತು ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಪಟ್ಟವನ್ನು ಬಿಟ್ಟುಕೊಟ್ಟಿತ್ತು. ಆ ಒಂದು ಪಾಸಿಟಿವ್ ವೆಬ್ ಇದೆಯಲ್ಲ, ಅಥವಾ ಆ ಒಂದು ಪಾಸಿಟಿವ್ ಬೆಳವಣಿಗೆ ಇದೆಯಲ್ಲ, ಆ ಒಂದು ಪಾಸಿಟಿವ್ ಬೆಳವಣಿಗೆ DK ಶಿವಕುಮಾರ್ ಅವರಲ್ಲಿ ಆತ್ಮಬಲವನ್ನು ತುಂಬಿದೆ. ಹೀಗಾಗಿ DK ಶಿವಕುಮಾರ್ ಅವರು ನೇರವಾಗಿ ಹೈಕಮಾಂಡ್ ಹೇಳಿದ್ದಾರೆ, ನಾನೇನು ಬಿಜೆಪಿ ಪಕ್ಷಕ್ಕೆ ಹೋಗೋದಿಲ್ಲ, ನಾನೇನು ಹಿಂದುತ್ವದ ಕಾರ್ಯಕರ್ತ ಅಂತ ಹೇಳಿದ್ರು ಕೂಡ ನನ್ನ ಮಾತ್ರ ಪಕ್ಷವಾದಂತಹ ಕಾಂಗ್ರೆಸ್ ಅನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಬಿಜೆಪಿಗೆ ಹೋಗೋದಿಲ್ಲ. ಬಿಜೆಪಿಯಲ್ಲಿ ನನಗೆ ಸರಿ ಹೊಂದುತ್ತಾ ಯಾವುದೇ ಯೋಚನೆ ಮತ್ತು ಆಲೋಚನೆ ಇಲ್ಲ. ಹಾಗಾಗಿ ನಾನು ನೇರವಾಗಿ ಕೇಳ್ತಾ ಇದ್ದೇನೆ, ಅಕ್ಟೋಬರ್ 31ರ ಒಳಗೆ ನನ್ನ ಸಿಎಂ ಆಗಿ ಮುಂದುವರಿಸಬೇಕು, ಸಿಎಂ ಆಗಿ ಅಧಿಕಾರವನ್ನು ನಾನು ಕೊಡಬೇಕು. ಇಲ್ಲ ಅಂದ್ರೆ ಮುಂದೆ ಆಗುವಂತ ಬೆಳವಣಿಗೆಗೆ, ಮುಂದೆ ಆಗುವಂತ ಪಕ್ಷಕ್ಕೆ ಆಗುವಂತ ಹಿನ್ನಡೆ ಮತ್ತು ಸೋಲಿದೆಯಲ್ಲ, ಅದಕ್ಕೆ ನೀವೇ ಕಾರಣರಾಗ್ತೀರಾ ಎಂದು ಹೇಳುವ ಮುಖಾಂತರ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ, ನೋಟಿಸ್ ಅಥವಾ ವಾರ್ನಿಂಗ್ ಅಥವಾ ಡೆಡ್ ಲೈನ್ ಅನ್ನು ಕೊಟ್ಬಿಟ್ರು. ಈ ಡೆಡ್ ಲೈನ್ ಪ್ರಕಾರ ಅಕ್ಟೋಬರ್ 31ರ ವೇಳೆಗೆ DK ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನು ಹೊಂದ್ತಾರ. ಸಿದ್ದರಾಮಯ್ಯನವರು ತನ್ನ ಪಟ್ಟವನ್ನ ಬಿಟ್ಟು DK ಶಿವಕುಮಾರ್ ಅವರಿಗೆ ಕೊಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಏನೇ ಆಗಲಿ, ಮಾತಿನ ಪ್ರಕಾರ ನಡ್ಕೊಂಡ್ರೆ ಹೈಕಮಾಂಡ್ಗೆ ಒಳ್ಳೇದಾಗತ್ತೆ ಮತ್ತು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ಒಳ್ಳೆಯ ರಾಜಕಾರಣ ಮಾಡಬಹುದು, ಅಭಿವೃದ್ಧಿ ಕಾರ್ಯವನ್ನು ಮಾಡಬಹುದು. ಜೊತೆಗೆ ಮುಂಬರುವ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲೂ ದೊಡ್ಡ ಜಯಬೇರಿಯನ್ನು ಬಾರಿಸಬಹುದು. ಇಲ್ಲ ಅಂದ್ರೆ ಮತ್ತೆ ನೀವು ಬಿಜೆಪಿ ಪಕ್ಷಕ್ಕೆ ಆಹಾರ ಆಗ್ತೀರಾ, ಮತ್ತೆ ವಚನ ಭ್ರಷ್ಟತೆಯ ಒಂದು ಕೂಗು ನಿಮ್ಮ ವಿರುದ್ಧ ಕೇಳಿಬರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲವಿಲ್ಲದೆ DKಶಿ ಅವರು ಹೇಳಿದಂತೆ ಡೆಡ್ ಲೈನ್ ಪ್ರಕಾರ ಒಂದು ಸುಖಾಂತ್ಯವನ್ನು ಕಂಡ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷ 2 ಅಲ್ಲ 3-4 ಗೋಳಾಗೋದು ಯಾವ್ದು ಸಂದೇಶ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್.